ದೇವನಹಳ್ಳಿ ಕೊಪ್ಪ ಗಡಿಭಾಗದ ಕಮ್ಮರಡಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲಿ ಎಂದು ಕಮ್ಮರಡಿ ಶ್ರೀಕಾಂತ ಭಟ್ಟರ ನೇತೃತ್ವದಲ್ಲಿ ಅತಿರುದ್ರ ಮಹಾಯಾಗವನ್ನು ಸುಮಾರು 3,000 ಜನ ಸಾರ್ವಜನಿಕ ಬಂಧುಗಳ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಆರ್ಗನ್ ನಾನೇಂದ್ರ ಅವರು ಭೇಟಿ ನೀಡಿ ಮಹಾಯಾಗದ ಪ್ರಸಾದವನ್ನು ಪಡೆದರು. ದೇಶದ ಸಮಗ್ರ ಭಯೋತ್ಪಾದನೆ ಎಲ್ಲ ನಿರ್ಮೂಲನೆಗೋಸ್ಕರವಾಗಿ ಈ ದೇಶಕ್ಕೆ ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಈ ದೇಶದ ಪ್ರಧಾನ ಸೇವಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಹುದ್ದೆಗೆ ಇರಲಿ, ಭಾರತ ವಿಶ್ವಗುರುವಾಗಲಿ ಅಂತೇಳಿ ಸಂಕಲ್ಪ ಮಾಡಿಬಿಟ್ಟು ನಾವು ಈ ದಿವಸ ಮಹಾರುದ್ರ ಯಾಗವನ್ನು ಸಂಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ಕೂಡ ಆ ದೇವರು ಒಳ್ಳೆಯದು ಮಾಡಲಿ. ಮತ್ತೊಮ್ಮೆ ಈ ಬಾರಿ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಆಗುವಂತೆ ಆ ಮಲ್ಲಿಕಾರ್ಜುನ ಸ್ವಾಮಿಯ ಅನುಗ್ರಹಿಸಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ದೇಶಕ್ಕೆ ಮಳೆಯಾಗಲಿ, ಬೆಳೆಯಾಗಲಿ ಅಂತ ಹೇಳಿ ನಾವೆಲ್ಲರನ್ನೂ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಆಶೀರ್ವಾದವನ್ನು ಮಾಡ್ತಿದ್ದೇವೆ. ನೀವು ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಈ ದೇಶದ ಪ್ರಧಾನಮಂತ್ರಿ ಜಗತ್ತು ತಿರುಗಿ ನೋಡೋ ಹಾಗೆ ದೇಶವನ್ನು 10 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿಯವರ ಗೆಲುವಿಗಾಗಿ ಪ್ರಾರ್ಥಿಸಿ ಇವತ್ತು ಹೋಮ ಮಾಡಿದ್ದಾರೆ. ಶ್ರೀಕಾಂತ ಭಟ್ರ ನೇತೃತ್ವದಲ್ಲಿ ಬಹಳ ದೊಡ್ಡ ಪೂಜೆ, ಹೋಮ ಇವೆಲ್ಲ ನಡೆದಿದೆ. ಮಹಾರುದ್ರ ಯಾಗ ನಡೆದಿದೆ. ಹಾಗಾಗಿ ಆ ಎಲ್ಲ ಆಶೀರ್ವಾದ ಪ್ರಧಾನಿಯವರಿಗೆ ಇರಲಿ, ಬಹಳ ದೊಡ್ಡ ಅಂತರದಿಂದ ಅವರು ಗೆಲ್ಲಿ, ಮತ್ತೊಮ್ಮೆ BJP ಸರ್ಕಾರ ಬರಲಿ, ಮತ್ತೊಮ್ಮೆ ಭಾರತ ಮಾತೆಗೆ ಒಂದು ದೊಡ್ಡ ಸ್ಥಾನಮಾನಗಳು ಸಿಕ್ಕಲಿ ಜಗತ್ತಿನಲ್ಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೇನೆ. ಅವರ ಪ್ರಾರ್ಥನೆ ಎಲ್ಲರಿಗೆ ಮುಟ್ಟಲಿ, ಎಲ್ಲರ ಓಟು BJP ಬರಲಿ ಅಂತ ಓಂ ಇಂದ್ರಾವರುಣ ಸೌಮನ ಸಮರತ್ವಂ ರಾಜಸ್ಕೋಶಂ ಯಜಮ ರುದ್ರಾರುದ್ರ